ಹಾಯ್ ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂ ಮಾಡೀನಿ ಬೆಳಗ್ಗೆನೆ. ಇವಾಗ ಟೈಮು 3 ಗಂಟೆ ಹಾಕಿ ಬಂದಿರಬೇಕು. ಅಕ್ಕ ವಿಶ್ ಮಾಡಿದಿತ್ತು, ಇದನ್ನು ಫಸ್ಟಿಗೆ ಹಾಕೊಂಡ್ಬಿಟ್ರಾತಿ ವಿಡಿಯೋ ಅಂತ ಹೇಳಿನೆಲ್ಲ ಅನ್ಕೊಂಡಿ ಸ್ನೇಹಿತರೆ. ಅಕ್ಕ ಬರ್ತಡೇ ಇದೆಲ್ಲ ಫಸ್ಟಿಗೆ ವಿಶ್ ಮಾಡಿದ್ರಾತಂತ ಅನ್ಕೊಂಡು ಕೇಳಿ ವಿಡಿಯೋ ಮಾಡಾಕತ್ತೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಕ್ಕ. 100 ಕಾಲ ಚೆನ್ನಾಗಿರು. ನಿನ್ನ ಬಾಳಿನಲ್ಲಿ ಸಿಹಿ ಸುದ್ದಿ, ಈ ವರ್ಷದ ಸಿಹಿ ಸುದ್ದಿ ಕೇಳಂಗ ಭಗವಂತ ಒಳ್ಳೆಯ ಮೇಲೆ ಅಂತ ಅನ್ಕೋತ ನೋಡಿ. ಅಕ್ಕಾಗ ಅದೊಂದೇ ಚಿಂತಿರಿ. ಅಕ್ಕ ಎಲ್ಲ ಚಲೋ ಅದಾರ. ನಮ್ಮ ಅವ್ವಾಗ ಹೆಣ್ಮಕ್ಳದ ಚಿಂತೆ ಅಂತಲೇ ಹೇಳ್ಬೋದು. ನಂದು ಈ ಥರ ಚಿಂತೆ ಮಾಡ್ತಾರೆ, ಅಕ್ಕಂದು ಆ ಥರ ಚಿಂತೆ ಮಾಡ್ತಾರೆ. ಎಲ್ಲರೂ ವಿಶ್ ಮಾಡಿರಿ. ಈ ವರ್ಷರ ಎಲ್ಲರ ಆಶೀರ್ವಾದ ಎಲ್ಲರಿಂತ ಒಂದು ಪುಟ್ಟ ಪಾಪು ಹೆಣ್ಣರಾಗಲಿ ಗಂಡರಾಗಲಿ ಆಕಿನ ಕೈ ಬರುವ ವರ್ಷನ ಆಕಿನ ಕೈ ಪಾಪು ಬಂತಂದ್ರೆ ಭಾಳ ಖುಷಿ ಆಗುತ್ತೆ ಸ್ನೇಹಿತರೆ. ನನಗೆ ಅದು ಒಂದೇ ಬೇಜಾರಿದೆ. ಹೆಂಗೋ ನನ್ನ ಬಾಳೆದಾಗ ಮಕ್ಕಳು ತಗೋ ಮಾಡ್ಕೊಂಡು ತಿನ್ನಾಕತ್ತೀನಿ. ಅಕ್ಕಾಗೊಂದು ಹೆಂಗೋ ಕಷ್ಟ ಅಲ್ಲಿ ಸುಖ ಅಲ್ಲಿ ಎಲ್ಲ ರಗಡ್ ಐತೆ ಸ್ನೇಹಿತರೆ. ಅವ್ರ ಮಕ್ಕಳಿಲ್ಲ. ದೇವ್ರು ಯಾವ ಥರ ಒಂದು ಚಿಂತೆ ಇಟ್ಟಿರ್ತಾರೆ ನೋಡಿ ಸ್ನೇಹಿತರೆ. ಎಲ್ಲರಿಗೊಂದು ಪ್ರತಿಯೊಂದು ಮನುಷ್ಯ ಜೀವ ಒಂದು ಚಿಂತೆ ಇರುತ್ತೆ. ಇದ್ದವ್ರಿಗೆ ಒಂದು ಚಿಂತಿದ್ರೆ ಇಲ್ಲರಿಗೆ ಒಂದು ಚಿಂತೆ ಅಂತಾರೆ. ಬೇಜಾರಾಗುತ್ತೆ. ಆದ್ರೆ ಅಕ್ಕ ಈ ಸಲ ಹುಟ್ಟುಹಬ್ಬ ಕೇಕ್ ಕಟ್ ಮಾಡ್ಬೇಕಂತ ಮಾಡ್ಯಾಳ. ಅದಕ್ಕೆ ಇರುವಂದ್ರೆ ಸ್ನೇಹಿತರೆ, ನಾನು ಇರುವಂದ್ಲ ಅಕ್ಕ. ನಾನು ಇಲ್ಲ ಈ ಕಡೆ ಎಲ್ಲ ಕೆಲಸ ಇದ್ದಲ್ಲ, ಈಗ ರೇಷನ್ ಹಂಚಿದ್ದು ಅಲ್ಲ ಅಂತೇಳಿ ಬಂದೆ. ನೀನು ರಾತ್ರಿನೇ ಬಂದೆ. ಇವತ್ತು ಕೇಕ್ ಕಟ್ ಮಾಡ್ತಾ ಬಿಡ್ತಾ ಗೊತ್ತಿಲ್ಲ. ನನಗೆ ಕೇಕ್ ಕಟ್ ಮಾಡೋದು ಬರ್ತಡೇ ಮಾಡ್ಕೊಳೋದು ಇಷ್ಟ ಇಲ್ಲ ಸ್ನೇಹಿತರೆ. ನಂದು ಒಮ್ಮೆ ಸ್ಟೇಟಸನ್ನೇ ಹಾಕಿಲ್ಲ. ನನ್ನ ಬರ್ತಡೇ ಐತಂತೂ ನನಗೆ ಇವಾಗೆಲ್ಲ ಯಾರಿಗೂ ಗೊತ್ತಿಲ್ಲ. ಈಗೀಗೆಲ್ಲ ಇಷ್ಟೆಲ್ಲ ಬರ್ತಡೇ ಹುಟ್ಟುಹಬ್ಬದು ಎಲ್ಲ ಹೇಳ್ತಾರಲ್ಲ, ಹೀಗಾಗಿ ಇವಾಗ ಗೊತ್ತಾಗುತ್ತೆ. ಏನು ಅನಿಸುತ್ತಂದ್ರೆ ನಂದು ಕೂಡ ಬರ್ತಡೇ ಮಾಡ್ಕೋಬೇಕಂತ ಅನಿಸುತ್ತೆ. ಆದ್ರೆ ನಾವು ಬರ್ತಡೇ ಏನು ಕೇಕ್ ಕಟ್ ಮಾಡೋ ಸೆಲೆಬ್ರೇಷನ್ ಎದಕ್ಕೆ ಮಾಡ್ಕೋತೀವಿ ಅಂದ್ರೆ ನಮ್ಮ ಒಂದು ವರ್ಷ ಬದುಕೋದು ಕಮ್ಮಿ ಆತಂದು ಅನ್ನಕ್ಕೋಸ್ಕರ ಮಾಡ್ಕೋಬೇಕು ನೋಡಿ. ಅದೊಂದು ಅಷ್ಟೊಂದು ಬೆಸ್ಟ್ ಅಲ್ಲ. ಯಾಕಂದ್ರೆ ಒಂದೊಂದು ವರ್ಷ ಕಳಿತಿರ್ತೈತಿ, ನಮ್ಮ ಏಜ್ ಮುಗಿತಿರ್ತಾವೆ. ಒಂದೊಂದು ವರ್ಷ ಏಜ್ ಮುಗ್ದಂಗೆ ನಮ್ಮದು ಸಾವಿಗೆ ಹತ್ರ ಆಗ್ತೀವಿ ಸ್ನೇಹಿತರೆ. ಸಾವಿಗೆ ನನ್ನ ನೆನಪಾಗುತ್ತೆ ಸ್ನೇಹಿತರೆ. ನಾನು ಆಮೇಲೆ ಹೇಳ್ತೀನಿ. ಒಂದು ಖುಷಿ ವಿಚಾರನ ಐತಿ, ಒಂದು ದುಃಖ ವಿಚಾರನ ಐತಿ. ಇವಾಗ ಖುಷಿ ವಿಷಯ ಹೇಳೀನಿ, ಇದನ್ನು ನೋಡ್ಕೊಂಡು ವಿಡಿಯೋ ನೋಡ್ಕೊಂಡು ಬನ್ನಿ. ಅಷ್ಟೇ ದುಃಖ ವಿಷಯ ಐತಿ ಸ್ನೇಹಿತರೆ. ಯಾಕಂದ್ರೆ ಪ್ರತಿಯೊಂದು ಜೀವಿ ಆಗಿದ ಮ್ಯಾಗಿಂದು ಹುಟ್ಟಲೇಬೇಕು, ಸಾಯಲೇಬೇಕು ಸ್ನೇಹಿತರೆ. ಆದಷ್ಟು ಎಲ್ಲನೂ ಯಾರೇ ಹಣೆ ಬರ್ದ ಹೆಂಗೆ ಬರ್ತೈತೆ ಅಂತ ಗೊತ್ತಿಲ್ಲ. ಆ ಹಣೆ ಬರ್ದ ಬಂದು ಉಣ್ಲೇಬೇಕು. ಆದ್ರೆ ಏನಾಗೈತಿ ಏನಂದ್ರೆ ಭಾಳ ಬೇಕಾದಷ್ಟು ಸ್ನೇಹಿತರೆ, ನೀವು ಕೂಡ ವಿಡಿಯೋದ ನೋಡಿರ್ಬೇಕು ಅವ್ರನ್ನ. ಆಮೇಲೆ ಹೇಳ್ತೀನಿ, ಲಾಸ್ಟಿಗೆ ಹೇಳ್ತೀನಿ ಸ್ನೇಹಿತರೆ. ಈ ಖುಷಿ ವಿಷಯ ನೋಡ್ಕೊಂಡ್ರಿ ನಾನು ವಿಡಿಯೋ ನೋಡ್ಕೊಂಬನ್ನಿ. ಆಮೇಲೆ ದುಃಖದ ವಿಷಯನ ಹೇಳ್ತೀನಿ, ಬನ್ನಿ ನೋಡ್ಕೊಂಬನ್ನಿ ಸ್ನೇಹಿತರೆ. ಬೆಳಗ್ಗೆ 7 ಗಂಟೆಗೆ ವಿಡಿಯೋ ಚಾಲು ಮಾಡಿ ನೋಡ್ಕೊಂಬನ್ನಿ. ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 9 ಗಂಟೆ ಆಗೈತೆ ನೋಡಿ. ಇವಾಗ ವ್ಲಾಗ್ ಚಾಲು ಮಾಡಿ ಸ್ನೇಹಿತರೆ. ನೋಡಿ ರಂಗೋಲಿ ಈ ಥರ ಹಾಕಿ ನೋಡಿ, ಚಂದ ಆಗೈತೆ ಹೆಂಗಾಗೈತೆ ಕಮೆಂಟ್ ಹಾಕಿ ಸ್ನೇಹಿತರೆ. ನೋಡಿ ಬಿಸಿಲು ಚಾರ ಅಂತ ಐತೆ ನೋಡಿ ಸ್ನೇಹಿತರೆ. 9 ಗಂಟೆಗೆ ನಾನು ಯಾಕಂದ್ರೆ ಲೇಟ್ ಆಗೈತೆ. ಇಷ್ಟು ಕಸ ಗೂಡಿಸಿ ರೇಷನ್ ತರಕ್ಕೆ ಹೋಗಿದ್ದೆ ಸ್ನೇಹಿತರೆ. ನೋಡಿ ಇಲ್ಲಿ ರೇಷನ್ ತೊಗೊಂಬಂದೀನಿ. 40 kg ಹೊತ್ಕೊಂಬರಾಗ ಗೋಣೆ ಕುಂತೈತೆ ನೋಡಿ. ಇಷ್ಟು ಅಕ್ಕಿ ಹೊತ್ಕೊಂಬಂದು ನೋಡಿ. ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಸ್ನೇಹಿತರೆ. ಆ ವಿಷಯಾಗ ಹೋಗ್ಬೇಕು. ಆ ಕಡೆ ದೂರನ ಬಸ್ ಸಾಲೆ ಐತಲ್ಲ, ಸಾಲಿಗೆ ಮತ್ತು ದೂರ ಹೋಗ್ಬೇಕು. ಆ ಕಡೆ ಸರ ಅಷ್ಟು ಅಲ್ಲಿಂದ ತೊಗೊಂಬರಾಗ ಮತ್ತು ಒಂದು ತಾಕು ಇಳೀವಿ. ಸ್ವಲ್ಪ ಕುಂತು ರೆಸ್ಟ್ ಮಾಡಿ ಮತ್ತೆ ಕಡೆ ತೊಗೊಂಬಂದೆ. ಸಿಕ್ಕಾಪಟ್ಟೆ ಗಾದ್ಲಿತ್ತು. ನಿನ್ನೆ ರೇಷನ್ ಹಂಚಿದ್ರಂತ ಮುತ್ತೆ ಫೋನ್ ಹಚ್ಚಿದ್ರ ಮಾವಾರು, ಬಾರವ ರೇಷನ್ ಹಂಚಾರಂತೇಳಿ ಇವತ್ತು ಲಾಸ್ಟು ಹಂಚೋದು. ಮತ್ತು ಅದಕ್ಕೆ ಬಂದು ಸ್ನೇಹಿತರೆ, ನಿನ್ನ ಈ ಕಡೆ ಬಂದು ನೋಡಿ ಜಾತ್ರೆ ಮುಗಿಸ್ಕೊಂಡು ಎಲ್ಲ ಕಾಯಿ ಖಾಲಿ ಕಂಡಪಟ್ಟಿ ಸಿಕ್ಕಾಪಟ್ಟಿ ಕಾಯಿದ್ದು ಖಾಲಿ ಆಗ್ಯಾವ. ಇವತ್ತೊಂದು 8 ಕಾಯಿ ಸುಲಿಸ್ ನೋಡಿ. ಇವು ಒಣಕಾಯಿ ಗಿಟ್ಟಗದ ಸ್ನೇಹಿತರೆ. ಈ ಒಣಕಾಯಿ ಗಿಟ್ಟಗದಾವು. ಒಂದು 8 ಕಾಯಿ ಸುರಿದು ಇಟ್ಕೊಂಡಿನಿ. ಇನ್ನೊಂದಿಷ್ಟು ಒಣಕಾಯಿನ ಸುಲಿಬೇಕು. ಇವು 2 ಕಾಯಿ ನೋಡಿ. 2 ಕಾಯಿ ಇದಾವೆ. ಒಂದಿಷ್ಟು ಮತ್ತು ಭೂತಾಯಿ ಮಾಡ್ತಾ ನೋಡಬೇಕು ಸ್ನೇಹಿತರೆ. ಶ್ರಾವಣಿ ಸೈಕಲ್ಯ ಚೌಡಿ ಈ ಥರ ಮನೆಯು ಅಕ್ಕಿ ಪ್ಯಾಕೆಟ್ ಹಂಗೆ ಅದಾವೆ. ಯಾರು ಬಂದು ಕೊಡ್ಬೇಕಂತೀನಿ. ಇದೊಂದು ಅಕ್ಕಿ ಎಷ್ಟಂದ್ರೆ ಅಕ್ಕಿ ಜಾಸ್ತಿ ಬರೋಕತ್ತ ಸ್ನೇಹಿತರೆ. ಈ 1 ಕ್ವಿಂಟಲ್ 50 kg ಅಕ್ಕಿ ಹಂಗೆ ಅದಾವೆ. ಏನು ಮಾಡ್ಬೇಕು ಅವ್ನ ಅಕ್ಕಿ ಅಂತ ಇಟ್ಕೊಂಡು ಕೂತೀನಿ. ಮತ್ತು ಇಷ್ಟು ಅಕ್ಕಿ ಬಂದವು. ದೋಸೆಗೆ ಅಕ್ಕಿ ಎಣ್ಣೆ ಹಾಕಬೇಕು. ಏನು ಶ್ರಾವಣಿ ನೆಶಿನಾಗ ಹೇಳ್ಬೇಕಂತ ಮಾಡಿದ್ದೆ ಸ್ನೇಹಿತರೆ. ನೆಶಿನಾಗ ಹೇಳೋಕ್ಕೆ ಆಗಲಿಲ್ಲ. ಯಾಕಂದ್ರೆ ಇನ್ನು ಆ ಕಡೆ ಜಾತ್ರೆ ಆಲ್ರೆಡಿ ಸುಸ್ತಾಗಿತ್ತು. ಬ್ಲೌಸ್ ಕಟ್ ಮಾಡ್ಬೇಕಂತ ಇಟ್ಟಿನಿ. ಅಲ್ಲೇ ಇಟ್ಟು ನೋಡಿ ಕಟ್ ಮಾಡೋದಾಗಿಲ್ಲ. ಇವಾಗ 1 ವಾರ ಆಯಿತು ಬ್ಲೌಸ್ ಕಟ್ಟಿಂಗೇ ಇಲ್ಲ. ನೇಗ ಪುಟ್ಟಕ್ಕಾರು ಬಾಗಲಕೋಟೆಗೆ ಹೋದ್ರು ನೋಡಿ. ಪುಟ್ಟಕ್ಕಾರ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗೈತೆ ಅಂದಿಲ್ಲ. ಮಾತಾಡ್ಸಕ್ಕೆ ಹೋದ್ರು ಪುಟ್ಟಕ್ಕ ಅವ್ರ ನೆಗ್ಯಾನಿ ಅವ್ರ ಮಾವ ಇನ್ನೊಬ್ಬ ಭಾವ ಹೋದ್ರು ಸ್ನೇಹಿತರೆ. ಮತ್ತು ಸ್ನೇಹಿತರೆ ನೋಡಿ ಎಲ್ಲ ಕ್ಲೀನಾಗಿದೆ. ಬಿಸಿಲು ಟೈಮ್ ಭಾಳ ಆಗೈತೆ ರೀ. ಇವ್ರು ಜಾಕ ಮಾಡಿಸ್ಬೇಕು, ನಾಷ್ಟಕ್ಕೆ ಎಲ್ಲ ರೆಡಿ ಮಾಡಬೇಕು. ನಾನು ಅಲ್ಲಿ ಫೋನ್ ಅಂಗಡಿಯಾಗ ಒಂದು ನಿಂಬೆಹಣ್ಣು ಇಟ್ಟಿದ್ದು ಬಾಟ್ಲಿ ತೋರಿಸಿದೆ. ಅದು ನಿಂಬೆಹಣ್ಣು ಮುಳುಗಿತ್ತು ಸ್ನೇಹಿತರೆ. ಇದು ಹೆಂಗೆ ತಿಳಿಯತ್ತೆ ನೋಡಿ. ನಾ ದೃಷ್ಟಿ ಆಗಿಲ್ಲ ಅಂತ ಅರ್ಥ ಸ್ನೇಹಿತರೆ. ಅಮಾವಾಸ್ಯೆ ಅಂತ ಇಲ್ಲ
ಒಳ್ಯಾಕೆ ಹೋತಂದ್ರೆ ದೃಷ್ಟಿ ಅದಂಗೆ ಕಿವಿಯನ್ನು ಬಿಚ್ಚ ಎಲ್ಲ ಬಿಚ್ಚ ಸ್ನೇಹಿತರೆ ಹೆಂಗೆ ನಿಂತ ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತು ಅಡುಗೆ ಏನು ಮಾಡ್ಬೇಕಂತ ಮಾಡಿ ಶ್ರಾವಣಿ, ಅಡುಗೆ ಏನು ಮಾಡ್ಬೇಕು ಶ್ರಾವಣಿ? ಸರ್ಪ್ರೈಸ್ ಗೊತ್ತ ಹೇಳಂಗ ನೋಡಿ ಸ್ನೇಹಿತರೆ. ಏನ ನಾ ವಿಡಿಯೋದಾಗ ಅಲ್ಲ ಮಾಡಿಂದ ಹೇಳ್ತೀನಿ. ನೀ ಎಷ್ಟು ಶಾನ್ಯಾಕದಿ, ನಿನಕ್ಕಿಂತ ಶಾನ್ಯಾಕದಿ, ನಾನು ನಿಮ್ಮ ಅವ್ವ ಅದೀನಿ ಕೆಲಾಗಿ ಹೇಳಲ್ಲ. ನೋಡಿ ಸ್ನೇಹಿತರೆ, ನಾ ಏನು ಮಾಡ್ತೀನಿ ಅಂತ ನೀವೇ ಗೆಸ್ಟ್ ಮಾಡಿ. ನಾ ಹೇಳಲ್ಲ ಶ್ರಾವಣಿ, ಹೇಳ್ಬೇಕಂತ ಮಾಡಿದೆ. ಇಕ್ಕಿ ಹಿಂಗಲ್ಲ, ನಾ ಹೇಳೋದಿಲ್ಲ, ಹೇಳಲ್ಲ. ಬನ್ನಿ ಸ್ನೇಹಿತರೆ, ಈ ಕಡೆ ಬಿಸಿನೀರು ಕಾಸಾಕಿರ್ತೀನಿ. ಅಲ್ಲ ನೋಡಿ ಸ್ನೇಹಿತರೆ, ಈ ಕಡೆ ಬಟಾಟಿ ಕುದಿಯಾಕಿಟ್ಟಿನಿ. ನಾ ಆಮೇಲೆ ಹೇಳ್ತೀನಿ. ಶ್ರಾವಣಿಗೋಸ್ಕರ ಮುಚ್ಚಿಡಾಕತ್ ನೋಡಿ, ನಿಮಗೋಸ್ಕರ ಅಲ್ಲ. ನಿಮ್ಗೇನು ನಿಮ್ಗೆ ಮುಚ್ಚಿಡ್ಬೇಕು ಅನ್ನೋದಿಲ್ಲ. ಶ್ರಾವಣಿ ಭಾಳ ಕುತೂಹಲ ಇದು ಮಾಡಕತ್ತಾಳ್ರಿ, ಮಾಡಲ್ಲ. ನೋಡಿ ಸ್ನೇಹಿತರೆ, ಇದನ್ನು ಮೊನ್ನೆ ಕೂಲ ಕೊಟ್ಟು ಪಾರಾತಂದು ನೋಡಿ ಹುಡ್ಕೋಷ್ಟು ನಾನು ತೋರಿಸು ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಹಿಟ್ಟು ನಾದಬೇಕಂತ ಇಟ್ಕೊಂಡು ಕುಂತೀನಿ. ಕೊತ್ತಂಬರಿ ಒಂದು ಸ್ವಲ್ಪ ಸೋಸಿಟ್ಟಿನ್ರಿ ಇಲ್ಲೇ ಪಲ್ಯಕ್ಕೆ. ಗ್ಯಾಸ್ ಕಟ್ಟಿಲ್ಲ ಹೊಸ್ಬಂದಿನಿ. ಇದೆಲ್ಲ ನಿಂಬೆ ನೋಡ್ಯಾರ ಶ್ರಾವಣಿ ನಿಂಬೆ ನೋಡ್ತಾಳ್ರಿ ಇಲ್ಲೆಲ್ಲ. ಈಗ ರಸ ಹೋಗೋದು ನೋಡಿ ಸ್ನೇಹಿತರೆ, ನಿಂಬೆ ನೋಡಬಾರ್ದು. ನಿಂಬೆನ ರಸ ಬಿತ್ತು ಏನೋ ಹೋಗಲ್ಲ ಸ್ನೇಹಿತರೆ. ಹೇಳು ಫುಲ್ಲ ನೀರು ಒಳ್ಳೆ ಬೆಳೆ ಹಾಕಿ ಸರಿ ಹೋಗು ಸ್ನೇಹಿತರೆ. ನಾನು ಇವಾಗ ಹಿಟ್ಟು ನಾದ್ಕೇರಿ ಮತ್ತು ಏನು ಮಾಡ್ತೀನಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಶ್ರಾವಣಿ ಎಲ್ಲಿಗಾರ ಹೋದಾಗ ವಿಡಿಯೋ ಕಂಟಿನ್ಯೂ ಮಾಡಿ ಹೇಳ್ತೀನಿ ಸ್ನೇಹಿತರೆ. ಇವಾಗ ಕೆದಾಳ ಬಿಸಿನೀರು ಕಾಸಕ್ಕೆ ಇನಿಷ್ಟು ನೀರು ಹಾಕಕತ್ತಾವ. ಗ್ಯಾಸಲ್ಲಿ ಮುಡಾಳ. ಬನ್ನಿ ಸ್ನೇಹಿತರೆ, ಹಿಟ್ಟು ನಾದಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಿಟ್ಟು ನಾದಿ ನಾ ಆಮೇಲೆ ಹೇಳ್ತೀನಿ ಸ್ನೇಹಿತರೆ. ಇವತ್ತೊಂದಿನ ಇರ್ತಾರೆ, ನಾಳಿಂದ ಸ್ಕೂಲ್ಗೆ ಹೋಗ್ತಾರ ಅವರು. ಸೋಮವಾರಲಿಂದ ಸ್ಕೂಲ್ಗೆ ಹೋಗ್ತಾರ. ಇವತ್ತೊಂದಿನ ಇರ್ತಾರ. ಏನು ಹೇಳಬೇಕು? ಏನು ಹೇಳಲ್ವಾ? ನೀ ಇಟ್ಟೆ ಕರೆಕ್ಟಾಗಿ ಹೇಳ್ಸ್ರ. ನಿನಗೆ ಯಾಕೆ ಕಡಾಕತ್ತೀವ ಯವ್ವ? ನೀ ಹೇಳ ಗೆಸ್ಟ್ ಮಾ. ನೀನು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ. ಸರ್ಪ್ರೈಜು ನೀ ಹೇಳ. ಸರ್ಪ್ರೈಸ್ ಅಂತ ಗೊತ್ತಿಲ್ಲ, ಸಾಲಿಗೆ ಹೋಗ್ತಿ. ನನಗೆ ಅದು ಇಂಗ್ಲೀಷ್ ಬರಲ್ಲ, ನಿನಗೂ ಇಂಗ್ಲೀಷ್ ಬರಲ್ಲ. ನೀ ಇಂಗ್ಲೀಷ್ ಮೀಡಿಯಮ್ ಕಲಿತಿ. ನಾ ಏನು ಸರ್ಪ್ರೈಜು ನನಗೆ ಗೊತ್ತಿಲ್ಲವ. ನಾನು ಯಾರೋ ಅನ್ನೋದೊಬ್ರು ಅಂತಿರ್ತಾರ ಸರ್ಪ್ರೈಸ್ ಅಂತ. ನಾನು ಸರ್ಪ್ರೈಸ್ ಐತಿ, ಅದು ಅರ್ಥನೇ ಗೊತ್ತಿಲ್ಲ. ನೀ ಹೇಳು ಏನು ಕೇಳು. ಏನ್ ಮಾಡಿದ್ದು ಉಂತಿಲ್ಲಪ್ಪ. ನಾ ಏನ್ ಮಾಡ್ತೇನೆ ಉಂತಿಲ್ಲ. ನೀನ ಮಾಡಿದ್ದು ಉಂತಿಲ್ಲ. ಸುಮ್ ನೀರು 9 ಆಗೈತಿ, 10 ಅಡಿಗೆ ಮಾಡ್ಬೇಕು. ಬಡ ನಿಮ್ ಜಾಕ ಮಾಡಿಸ್ಬೇಕು. ಮತ್ತೆ ನಾಷ್ಟಕ್ಕೆ ಒಟ್ಟಿಸ್ತಿಲ್ಲ. ನೀನ್ ಇಟ್ಟಿಗೆ ದಡಮ್ಮ ಒಟ್ಟು ಮಾಡಿ ಬಿಸಿ ಜಾಕ ಮಾಡಿಸಿ ಎಷ್ಟು ಊಟ ಕೊಟ್ಟಿದ್ಲಿ ನಿಮ್ಗೆ ಹೇಳ್ತಟ್ಟ. ಮತ್ತೆ ಇವತ್ತು 9 ಆದ್ರೂ ನಾ ಊಟಿಲ್ಲ. ದಡಮ್ಮ ಬೆಸ್ಟ್, ನಾ ಬೆಸ್ಟ್ ಅಲ್ಲೇ. ನೀ ಬೆಸ್ಟ್, ನೀ ನನ್ನ ಮಗ. ಓಕೆ ನೋಡಿ, ಇದು ಕಂದ ನಾ ಬೆಸ್ಟ್ ಅಂತ ನೋಡಿ. ಇದಕ್ಕೆ ಅವಾಗ ನಾನು ಬಿಟ್ಕೊಡಲ್ರಿ. ಅವ ಏನರ ಅಲ್ರಿ, ಒಟ್ಟು ಸೌಂಡ್ ನಾನು ಬಿಟ್ಕೊಡಲ್ರಿ ಸ್ನೇಹಿತರೆ. ನಮ್ಮ ಕರೆಂಟಿನ ಮಿಷನ್ದಾಗ ಯಾಕೋ ಶಾರ್ಟ್ ಬರಾಕತ್ತೈತಿ. ಅದ್ರಾಗ ಮೊನ್ನೆ ಶಾರ್ಟ್ ಬರಾಕತ್ತೈತಿ. ಅದು ಮಾಡ್ಸ್ಕೊಂಬರ್ಬೇಕು. ಇವಾಗ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಮಿಕ್ಸರ್ಗೆ ಹಾಕೊಂಡಿತ್ತು. ನಂದು ಮಿಕ್ಸರ್ ತೊಗೊಂಬಂದು ದೊಡ್ಡ ಮರ್ದು ಕರೆಂಟ್ ಹೋದು ನೋಡಿ ಸ್ನೇಹಿತರೆ. ಹಿಟ್ಟು ನಾದೀನಿ, ಪಲ್ಯಕ್ಕೆ ಎಲ್ಲ ರೆಡಿ ಮಾಡೀನಿ. ಇನ್ನೂ ಸ್ಪೆಷಲ್ ಮಾಡಾಕತ್ತೀನಿ. ಶ್ರಾವಣಿ ಗೆಸ್ಟ್ ಮಾಡಿ ಅಂತ ಸುತ್ತೀನಿ ರೀ. ಇಲ್ಲಿ ಹಿಟ್ಟು ನಾದಿಟ್ಟಿನಿ ಸ್ನೇಹಿತರೆ. ನಿಮ್ಗೆ ಗೊತ್ತಾಗ್ತಿರ್ಬೇಕು, ಹಿಟ್ಟು ನಾದಿಟ್ಟಿದ್ದು ಎಲ್ಲ ಮಾಡಿದ್ದು ನೋಡ್ರಿ, ಗೊತ್ತಾಗ್ತಿರ್ಬೇಕು. ಟೈಮ್ ಭಾಳ ಆಗೈತೆ, 10 ಗಂಟೆ ಬಂದೆ ಸ್ನೇಹಿತರೆ. ಇನ್ನೂ ಕರೆಂಟ್ ಹೋಗೋದು ನೋಡಿ. ಮಾಡ್ಬೇಕು ಬಡ ಬಿಸಿನೀರು ಕಾಸಾಕಿಟ್ಟಿನಿ. ಕಾಯನ ಸ್ನೇಹಿತರೆ, ಒಂದಿಷ್ಟು ನಿಂಬೆನ ಹಾಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡು. ಶ್ರಾವಣಿ ಬಿಸಿನೀರು ಕುಡಿಸಿ ಅವ್ರು ಜಾಕ ಮಾಡಿಸಿ ನೋಡ್ತೀನಿ ಕರೆಂಟ್ ಬರ್ತಾನ. ಆಲೂ ಸಾಗು ಮಾಡಬೇಕು. ಬೆಡಗೇರಿ ಚಟ್ನಿ ಇದು ನೋಡಿ. ಹಿಂದೆ ಯಾಕೋ ಇದಕ್ಕೆ ಅಂತು ಬೆಡಗೇರಿ ಚಟ್ನಿ ಸ್ನೇಹಿತರೆ. ಇದು ಪುಟಾಣಿ ಬೆಡಗೇರಿ ಚಟ್ನಿ ಮಾಡ್ತಾರಲ್ಲ, ಆಲೂ ಸಾಗು ಬೆಡಗೇರಿ ಚಟ್ನಿ ಪುರಿ ಸ್ನೇಹಿತರೆ. ಯಾಕೆ ಶ್ರಾವಣಿ ಜಾಕಕ್ಕೆ ಕಳ್ಸಿನ ಹೊರ್ಯಾಕ, ಅದಕ್ಕೆ ಹೇಳಿ ನೋಡಿ. ನಿಮ್ಗೆ ಕುತೂಹಲ ಇಡಿಸ್ಬಾರ್ದಂತ ಹೇಳೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ.
ಸ್ವಲ್ಪ ಕರೆಂಟ್ ಬಂದ ತಕ್ಷಣ ಇದಕ್ಕೆ ಪುಟಾಣಿ ಇಟ್ಬೇಕು ರೀ. ಆಲೂ ಸಾಗು ಮಾಡೋಕ್ಕೂ ಪುಟಾಣಿ ಇಟ್ಬೇಕು, ಬೆಳಗ್ಗೆ ಚಟ್ನಿ ಮಾಡೋಕ್ಕೂ ಪುಟಾಣಿ ಇಟ್ಬೇಕು. ಹೀಗಾಗಿ ಪುಟಾಣಿನ ಬಟ್ಲಕ್ಕೆ ಹಾಕಿ ಇಟ್ಟೀನಿ ಸ್ನೇಹಿತರೆ, ನೋಡ್ತಿರ್ಬೇಕು. ಎಲ್ಲ ಹಿಟ್ಟು ನಾದಿಟ್ಟೀನಿ. ಇವತ್ತು ಸಂಡೇ ಎಲ್ಲ ನಾವು ರೊಟ್ಟಿ ಮಾಡಲ್ಲ. ಏನಾದರೂ ಒಂದು ಸೊಪ್ಪು ಇನ್ನು ಸಾಲಿಗೆ ಸ್ಕೂಲಿಗೆ ಹೊಂಟ್ರಂದ್ರೆ ಏನೂ ಮಾಡೋಕ್ಕಾಗಲ್ಲ. ಮೊನ್ನೆ ಕೇಳಿದ್ಲು ಶ್ರಾವಣಿ ಪುರಿ ಮಾಡಿ ಮಮ್ಮಿ ಅಂತ, ಮಾಡೋಕ್ಕಾಗಿದ್ದಿಲ್ಲ. ಇವತ್ತು ಮಾಡಿದ್ರೆ ಆತ ಲೇಟ್ ಆಗೈತೆ ಅಂದ್ರೆ ಇದನ್ನೆಲ್ಲ ಹುಡ್ಕೊಂಡು ಕುಂತೀನಿ. ಮಾಡಿದ್ರೆ ಆತ ಸ್ನೇಹಿತರೆ, ಮಾಡ್ತೀನಿ ಮಾಡಬೇಕು ಅನ್ನಿಸ್ತಾ ಮಾಡೇ ಬಿಡ್ತೀನಿ. ಎಷ್ಟು ಲೇಟ್ರ್ ಆಗಲಿ ಹೆಂಗಾರ ಆಗಲಿ ಮಾಡಿ ತಿಂದೇ ಬಿಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತು ಕರೆಂಟ್ ಬಂದು ಅಂದ್ರೆ ವೀಡಿಯೋ ಮಾಡ್ತೀನಿ. ಅಡುಗೆ ಇದು ಸಾಗು ಮಾಡಾಗ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ಇಬ್ಬರದು ಜಾಕ ಮಾಡ್ಸೀನಿ. ಟೈಮ್ ಬಂದು 10:30 ಆಗೈತೆ. ಹಾಯ್ ಮಾಡಿರಿ. ಏನು ಮಾಡಾಕತ್ತೀರಿ? ಅಂತೇಳಿ ಚೋಡ ತಿನ್ನಾಕತ್ತಾರೆ ಅವರು. ನಾವು ಸ್ವಲ್ಪ ನಾಷ್ಟ ಲೇಟ್ ಆಯ್ತು ಇವತ್ತು. ಅಕ್ಕಿ ಗೋಧಿಗೋ ಲೇಟ್ ಆಯ್ತು ನೋಡಿ. ಪಾಳ್ಯಕ್ಕೆ ಸಿಕ್ಕಾಪಟ್ಟೆ ಗದ್ದಲ. ನಿನ್ನೆ ಹೆಚ್ಚಾರು ಇವತ್ತಾದರೂ ಗದ್ದಲ ಸ್ನೇಹಿತರೆ. ಇವಾಗ ಆಲೂ ಸಾಗು ಮಾಡೋಕೆ ಕಡ್ಲೆಬೇಳೆ ಉದ್ದಿನಬೇಳೆ ತೊಗೊಂಡಿನಿ. ಬನ್ನಿ ಒಗ್ಗರಣೆ ಹಾಕ್ತೀನಿ ನೋಡಿ ಸ್ನೇಹಿತರೆ. ಫಸ್ಟ್ ಎಣ್ಣೆಕಾಯಿನ ಜೀರಿಗೆ ಸಾಸಿವೆ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಕೊತ್ತಂಬರಿ ಹಾಕ್ಕೊಂಡು, ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಹಾಕೀನಿ. ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಫ್ರೈ ಆಗಲಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ನೇಹಿತರೆ. ಮೊದಲೇ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ಬಿರುಸಾಗ್ತಾವೆ, ಅದಕ್ಕಂತ ಆಮೇಲೆ ಹಾಕೀನಿ ನೋಡಿ. ಇದು ಚೆನ್ನಾಗಿ ಫ್ರೈ ಆಗಿ 5 ನಿಮಿಷ ನೋಡಿ ಸ್ನೇಹಿತರೆ. ಚೆನ್ನಾಗಿ ಫ್ರೈ ಆಗೈತಿ. ಇವಾಗ ಈರುಳ್ಳಿ ಹಾಕಿ ಇದನ್ನು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿ. ಈರುಳ್ಳಿ ಹಾಕಿದ್ದನ್ನು ಮಸ್ತಾಗಿ ಸಾಗು ಇದೇ ಥರ ಮಾಡ್ತೀನಿ ನೋಡಿ. ಸಾಗು ಮಾಡಿದ್ರೆ ನಾ ಮಾಡೋ ಸ್ಟೈಲಲ್ಲಿ ತೋರ್ಸಕತ್ತೀನಿ ಸ್ನೇಹಿತರೆ. ರಗಡ್ ಸ್ಟೈಲಲ್ಲಿ ತೋರಿಸ್ತಾರೆ. ಆಲೂ ಸಾಗು ಬೆಳಗ್ಗೆ ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಈ ಸಾಗು ಮಾಡೋದು ನೋಡಿ, ಆಮೇಲೆ ಚಟ್ನಿ ಮಾಡೋದು ನೋಡಕತ್ತಿ. ಇದು 5 ನಿಮಿಷ ಫ್ರೈ ಆಗಲಿ ಬನ್ನಿ. ಇದು 5 ನಿಮಿಷ ಫ್ರೈ ಆಗಿಂದ ಟಮಾಟೊ ಹಾಕ್ಕೋಬೇಕು ಸ್ನೇಹಿತರೆ. ಇವಾಗ ನೋಡ್ತಿರ್ಬೇಕು ಸ್ನೇಹಿತರೆ, ಈರುಳ್ಳಿ ಎಲ್ಲ ಫ್ರೈ ಆಗ್ಯಾವು. ಇವಾಗ ಟಮಾಟಿ ಹಾಕ್ಕೊಂಡು ಟಮಾಟಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. 5 ನಿಮಿಷ ಫ್ರೈ ಮಾಡ್ತೀನಿ ಸ್ನೇಹಿತರೆ. ಶ್ರಾವಣ ಗಲಾಟೆ ಮಾಡಬೇಡ, ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ನಾನು. ಇವಾಗ ಟಮಾಟಿನೂ 5 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ, ನೋಡ್ತಿರ್ಬೇಕು. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಿಶಿನ, ಕಲರ್ ತಕ್ಕಷ್ಟು ಅರಿಶಿನ, ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಖಾರ ಹಾಕ್ತೀನಿ ಇಲ್ಲ ಅಂತ ಟೇಸ್ಟ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಇವಾಗ ನೋಡಿ ಸ್ನೇಹಿತರೆ, ರುಚಿ ತಕ್ಕಷ್ಟು ಉಪ್ಪು ಖಾರ ಹಾಕ್ತೀನಿ. ಇನ್ನು ಚೆನ್ನಾಗಿ ಫ್ರೈ ಮಾಡೋಣ. ಮಸ್ತ್ ಆಗತ್ತೆ ರೀ ಸಾಗು. ಬಂದಿದ್ದು ಫ್ರೈ ಒಂದು ಸ್ವಲ್ಪ 5 ನಿಮಿಷ ಕುದಿಲಿ ಸ್ನೇಹಿತರೆ. ಹೋಗಿ 1-2 ಚಮಚೆ ಪುಟಾಣಿ ಇಟ್ಟು ನೀರು ಹಾಕಿ ಕಲಸ್ಕೊಂಬರ್ತೀವಿ ನೋಡಿ. ಸಾಗು ಪುಟಾಣಿ ಹಿಟ್ಟು ಹಾಕ್ಲೇಬೇಕ್ರಿ, ಮಸ್ತ್ ಆಗುತ್ತೆ ನೋಡಿ ಸ್ನೇಹಿತರೆ. 2 ಸ್ಪೂನು ಇಟ್ಟು ಮಿಕ್ಸ್ ಮಾಡ್ಕೊಂಡು ನೋಡಿ. ಗಂಟಿಲ್ಲರ ಮಿಕ್ಸ್ ಮಾಡ್ಕೊಂಡು ಈ ಒಗ್ಗರಣೆ ಹಾಕಿರ್ತೀವಲ್ಲ ಸ್ನೇಹಿತರೆ, ಇದು ಒಗ್ಗರಣೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ. ನಿಮಗೆ ನೀರು ಬೇಕಾದ್ರೆ ಒಂದಿಷ್ಟು ನೀರು ಹಾಕೋರಿ. ನಾನು ನೀರು ಹಾಕೋತೀನಿ ಸ್ನೇಹಿತರೆ. ಸಾಗು ಅಲ್ಲ, ಸ್ವಲ್ಪ ನೀರಾದರೆ ಚೆಂದ. ಈ ಥರ ಸಾಗು ಮಾಡಿ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಸ್ನೇಹಿತರೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಳಿ, ಕಮೆಂಟ್ ಹಾಕಿ. ನೀವು ಯಾವ ಥರ ಸಾಗು ಮಾಡ್ತೀರಂತ ಅದನ್ನು ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ಸಾಕು ನೋಡಿ, ಈಗ ಈ ಥರ ಇದ್ದರೆ ಸಾಕು. ಸ್ವಲ್ಪ ಕುದಿಲಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಮುದ್ದೇಬಾದ್ ದ್ಯಾಮವ್ವನ ಜಾತ್ರೆಗೆ ಹೋಗಿ ಅಲ್ಲೇ ಜಲ್ದಿ 6 ಗಂಟೆಗೆ ಹೋಗ್ಯಾರ. ಮುತ್ತೈದೆಯವ್ರನ್ನ ಅವ್ರಿಗೆ ಊಟ ಅಡಿಗೆ ಕೊಡೋದಿಲ್ಲ, ಬೇಸಿ ಆಯ್ತು ನೋಡಿ. ಇಲ್ಲಿಗೆ ಅವ್ರಿಗೂ ಊಟ ಕೊಡೋದಿದ್ರೆ ಲೇಟ್ ಆದ್ರೆ ಏನೂ ಅನ್ಸಿದ್ದಿಲ್ಲ. ಏನೂ ಅನ್ನಲ್ಲ ಸ್ನೇಹಿತರೆ, ಬೇಯಲ್ಲ. ಲೇಟ್ ಆದರೂ ಬೈಯಲ್ಲ. ಮತ್ತೇನು ಮಾಡ್ಬೇಕ್ರಿ, ಆಗ್ಲಿಕ್ಕಂದ್ರೆ ಒಬ್ಬಂಟಿಗೆ ಭಾಳ ಹಿಂಗೆ ಐತೆ ನೋಡಿ. ಬನ್ನಿ ಸಾಗು ಇವಾಗ ಚೆನ್ನಾಗಿ ಕುದಿಯಾಕತ್ತಿ ಸ್ನೇಹಿತರೆ. ಇದನ್ನು ಬಟಾಟಿ ಮಿಕ್ಸ್ ಮಾಡಿರ್ತೀವಲ್ಲ, ಇದನ್ನು ಹಾಕ್ಕೋಬೇಕು ನೋಡಿ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ಬಂದೈತೆ ಅಂತ ನೀವೇ ನೋಡಾಕತ್ತೀರಿ ನೋಡಿ ಸ್ನೇಹಿತರೆ. ಸಾಗು ರೆಡಿ ಆಯಿತು. ಈ ಸಾಗುಗೆ ಇನ್ನೊಂದು ಹಾಕ್ಬೇಕಾಗಿತ್ತು. ಹಸಿ ಬಟಾಣಿ ಇದ್ರೆ ಹಾಕ್ಬೋದು, ಮಸ್ತ್ ಆಗುತ್ತೆ. ಇನ್ನು ಹಸಿ ಬಟಾಣಿ ಹಾಕಿ ಮಾಡಿದ್ರೆ ಟೇಸ್ಟ್ ಸೂಪರ್ ಆಗುತ್ತೆ, ನೋಡೋಕೆ ಚಂದ ಸ್ನೇಹಿತರೆ. ಆದ್ರೆ ಟೇಸ್ಟ್ ಮಾತ್ರ ಇದೇ ಮಸ್ತ್ ಇರ್ತೈತೆ ನೋಡಿ. ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ, ಸಾಗು ಮಾಡಿ ಟ್ರೈ ಮಾಡಿ ಒಮ್ಮೆ, ಮಸ್ತ್ ಇರುತ್ತೆ ನೋಡಿ. ಚಪಾತಿ, ಪೂರಿ ಮತ್ತು ರೊಟ್ಟಿ ಕೂಡ ಮಸ್ತ್ ಇರುತ್ತೆ ಸಾಗು. ಮಸ್ತ್ ನಾ ಈ ಥರ ಸಾಗು ಮಾಡ್ತೀನಿ ನೋಡಿ. ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಹಾಕಿ ಸ್ನೇಹಿತರೆ.
ಬನ್ನಿ ಬೆಳಗ್ಗೆ ಚಟ್ನಿ ಮಾಡೋಣ ಇವಾಗ. ಬಿಸಿ ಸಾಗು ರೆಡಿ ಮಾಡಿಟ್ಟೆ ಸ್ನೇಹಿತರೆ. ಇನ್ನು ಬೆಳಗ್ಗೆ ಚಟ್ನಿ ಮಾಡೋಕ್ಕೂ ಒಲೆ ಮ್ಯಾಗ ಒಗ್ಗರಣೆ ನೋಡಿ ಸಾಸ್ಮಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಫ್ರೈ ಆಯಿಲ್ ಅಂತ ಬಿಟ್ಟು ಸ್ನೇಹಿತರೆ. ಇವಾಗ ಉಳ್ಳಾಗಡ್ಡಿ ಹಾಕ್ಕೊತೀನಿ ನೋಡಿ, ಕರಿಬೇವು ಹಾಕ್ಕೊತೀನಿ ಸ್ನೇಹಿತರೆ. ಮೊದಲ ನೋಡ್ರಿ ಹೆಂಗೆ ಕಾಡ್ತಾವ್ರಿ ಜಗಳ ಮಾಡೋದ ಅರ್ಧ ತಳಗ ಅರ್ಧ ಮ್ಯಾನ್ ನೋಡಿ ಸ್ನೇಹಿತರೆ. ಇವಾಗ ಉಳ್ಳಾಗಡ್ಡಿ ಹಾಕ್ಕೊತೀನಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಯ್ತು ಸ್ನೇಹಿತರೆ, ಇದಕ್ಕೆ ಬೆಳಗ್ಗೆ ಚಟ್ನಿಗೇನು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಕೊತ್ತಂಬರಿ ಸ್ನೇಹಿತರೆ. ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಕೆಂಪಗಾಗ್ಯಾವು. ಇವಾಗ ಇದನ್ನ ಒಗ್ಗರಣೆ ಬಂದ್ ಮಾಡ್ತೀವಿ ನೋಡಿ. ಏನಿಲ್ಲ, ಅರಿಶಿನ ಪುಡಿ, ಉಪ್ಪು, ಸಕ್ಕರೆ ಹಾಕಿನಿ. ಇನ್ನು ಪುಟಾಣಿ ಹಿಟ್ಟು ಮಿಕ್ಸ್ 4 ಚಮಚೆ ನಿಮ್ಗೆ ಎಷ್ಟು ಬೇಕಾದ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿ ಹಾಕ್ಬೇಕು ನೋಡಿ. ಇದು ಒಗ್ಗರಣೆ ಎಲ್ಲ ತಣ್ಣಗಾದ್ಮ್ಯಾಗ ಹಾಕ್ಬೇಕು ನೋಡಿ. ಹಿಟ್ಟು ಮಿಕ್ಸ್ ಮಾಡಿ ಸುಡು ಒಗ್ಗರಣೆ ಒಳಗೆ ಹಾಕಬಾರ್ದು, ಬೆಳಗ್ಗೆ ಚಟ್ನಿ ಚೆನ್ನಾಗಿರಲ್ಲ. ಸ್ವಲ್ಪ ಅರಿಶಿನ ಪುಡಿ ಕಮ್ಮಿ ಆಗುತ್ತೆ ನೋಡ್ಕೊಂಡು ಹಾಕಬೇಕು. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನಾನು ಮಿಕ್ಸ್ ಮಾಡಿ ಎಲ್ಲ ಚಟ್ನಿ ರೆಡಿ ಆದಮೇಲೆ ತೋರಿಸ್ತೀನಿ ರೀ. ಇದು ಬೆಳಗ್ಗೆ ಚಟ್ನಿ. ಟೈಮ್ 12:30 ಆಯಿತು, ಇನ್ನೂ ನಾಷ್ಟ ಇಲ್ಲ. ಶ್ರಾವಣಿದು ಇಲ್ಲ, ಶ್ರಾವಣದು ಇಲ್ಲ, ನಂದು ಇಲ್ಲ ನೋಡಿ. ಎಲ್ಲ ಪೂಜೆನೂ ಆಯ್ತು ಅಂತ ನೋಡ್ತಿರ್ಬೇಕು. ಇವತ್ತು ಆಯ್ತಲ್ಲ ಮನೆ ದೇವ್ರ ವಾರ ಪೂಜೆ ಮಾಡಿದೆ. ಇವತ್ತು ಮನೆ ತೊಳಿಬೇಕಾಗಿ ಸ್ನೇಹಿತರೆ. ಎದ್ದುಗಳನ್ನೇ ಹಂಗೆ ಕಸ ಗುಡಿಸ್ಕೊಂಡು ಹಂಗೆ ಬಾಂಡೆ ಇದ್ದಿದ್ದಿಲ್ಲ, ಏನು ಬಾಂಡೆ ಏನಿಲ್ಲ ಸ್ನೇಹಿತರೆ. ಇನ್ನು ಒತ್ತಾಯ ಬಂದಿನಲ್ಲ, ಏನು ಇದ್ದಿದ್ದಿಲ್ಲ, ಹಂಗೆ ಉಸು ಇದು ಮಾಡ್ಕೊಳಕ್ಕೆ ಚಿಟಿ 7ಕ್ಕೆ ಹೋಗೀನಿ. 7ಕ್ಕೆ ಹೋದಕ್ಕೆ 8:30 9 ಗಂಟೆ, 8:45 ಆಗಿತ್ತು. ಅಕ್ಕಿ ತೊಗೊಂಬಂದೆ. ಮತ್ತು ಅವ್ರದ್ದು ಸೇರು ಅಕ್ಕಿ ಕೊಟ್ಟೆ ಸ್ನೇಹಿತರೆ. ಮನೆ ಇಸ್ಕೊಂಡಿದ್ದೆ, ಕೊಟ್ಟು ಅಕ್ಕಿ ನಾಳೆ ದೋಸೆ ಇಡ್ಲಿ ಮಾಡಿದ್ರಾತು. ಮಕ್ಕಳು ಸಾಲು ಚಲೋ ಆಯ್ತಲ್ಲ. ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ನಾಳೆಗೆ 8:30 ಅವ್ರಿಗೆ ದೋಸೆ ಇಡ್ಲಿ ಪಡ್ಡರ್ ಮಾಡಿ ಬುತ್ತಿ ಕಟ್ಟಿ ಸ್ಕೂಲ್ಗೆ ಹೋಗ್ಬೇಕು. ನಾನು ಕೂಡ ಸ್ಕೂಲ್ಗೆ ಹೋಗ್ಬೇಕು. ಅವ್ರು ಅಡ್ಮಿಷನ್ ಮಾಡಿ ಬರಬೇಕು. ಇನ್ನು ಬಟ್ಟೆ ಬುಕ್ಕ ತರಬೇಕು. ಏನೋ 1 ರೂಪಾಯಿ ಇವಾಗ ಮೊನ್ನೆ 10,000 ರೂಪಾಯಿ ಜಮಾ ಆಗಿದ್ದು ಸ್ನೇಹಿತರೆ. ಬಟ್ಟೆವು ಒಬ್ರಿಗೆ ಕೊಡ್ದಿತ್ತು, ಆ ಕಡೆ ಕೊಟ್ಟುಬಿಟ್ಟೆ. ಅವ್ರದರ ಚಿಂತಿಲ್ಲದಂಗೆ ಆತಲ್ರಿ. ಇನ್ನೊಂದು ಇವತ್ತು ಬಿಸಿ ಇತ್ತು. ಬಿಸಿ 1ನೇ ತಾರೀಕು 2,000 ರೂಪಾಯಿ ಬಿಸಿ ಐತೆ. ಮತ್ತು 15ನೇ ತಾರೀಕಿಗೆ ಬಿಸಿನ ಅದು 4,000 ರೂಪಾಯಿ ಬಿಸಿ ಐತೆ 15ನೇ ತಾರೀಕಿಗೆ. ಅವು ಇನ್ನೂ 3 ಅದಾವೆ 15ನೇ ತಾರೀಕಿಗೆ. ಇವು 9 ಅದಾವೆ, 2,000 ರೂಪಾಯಿದು 9 ಅದಾವೆ. ಅವು ಇನ್ನೂ 3 ಅದಾವೆ. ಎಲ್ಲ ಒಟ್ಟು ಮಾಡ್ಕೊಂಡು ಕುಂತೀವ್ರಿ. ಯಾವ್ದಾರ ಆಗುತ್ತಂತ ಯಾವ್ದಾರ ಮಾಡಿದ್ರು ಸ್ನೇಹಿತರೆ. ಕಷ್ಟಪಡಲೇಬೇಕು. ನೋಡಿದ್ರೆ ಆಯ್ತು, ಶ್ರಾವಣಿದು ಶ್ರಾವಣ್ ಕುಮಾರ್ದು ಉದ್ರಿ ಇದ್ದು ರೊಕ್ಕ ಬರ್ತಿದ್ದು. ಈಗ ಆ ಕಡೆ ಅವ್ರದ್ದೊಂದು ಇದಾಗೈತೆ. ಯಾರ್ಯಾರು ಕೊಡ್ತಾರೆ ನೋಡಬೇಕು. ನಾ ಶಾಲೆ ಬುಕ್ಕ ಪೆನ್ನು ಸೀಸ್ ಕಡ್ಡಿ ಎಲ್ಲ ಬ್ಯಾಗು ಎಲ್ಲ ಒಂದೇ ನಾಳೆಗೆ ಹೋಗಿ ಎಲ್ಲ ಖರೀದಿ ಮಾಡ್ಕೊಂಬರೋಕೆ. ಅವ್ರ ಶಾಲಿಗೆ ಏನೇನು ಬೇಕೆಲ್ಲ ಒಂದು 2-3 ಸಾವಿರ ರೂಪಾಯಿ ಹೋದ್ರಲ್ಲಿ ಎಲ್ಲ ಒಟ್ಟು ಖರೀದಿ ಮಾಡ್ಕೊಂಬಂದು ಅಂದ್ರೆ ಸ್ನೇಹಿತರೆ. ಚಿಂತಿಲ್ಲದಂಗೆ ಅವ್ರದ್ದು. ಮತ್ತು ಬುಕ್ಕ ಪೆನ್ನೆ ಅಷ್ಟಕ್ಕೂ 2-3 ಸಾವಿರ ರೂಪಾಯಿ ಹೋಯ್ತು. ಬ್ಯಾಗ್ ಕೂಡಿ. ಮತ್ತು ಇದು ಸ್ನೇಹಿತರೆ ಏನಂದ್ರೆ ಇದು ಬಟ್ಟೆ ಶಾಲಿ ಪೀಜು ಭಾಳ ಐತ್ರಿ. ಅದು ಇವಾಗ ನೋಡಬೇಕು. ಹಂಗೆ ಸ್ವಲ್ಪ ಕಟ್ಕೋತ ಹೋಗ್ತೀನಿ. ಅಷ್ಟು ಒಮ್ಮೆ ಅಂದ್ರೆ ಆಗಲ್ಲ ಸ್ನೇಹಿತರೆ. ಕೊಡಿಸ್ತೀನಿ ಸುಮ್ಮನೆ ಕೊಡಿಸ್ತೀನಿ ಯಪ್ಪ. ನಾನೆಲ್ಲ ದುಡ್ಯಾಕೆ ಇಟ್ಟುತ್ತೀಯ ಅಲ್ಲ, ಎಲ್ಲ ಬೇಕಂತ ನಾನೆಲ್ಲ ದುಡ್ಯಾಕೆ ಇಟ್ಬಿಡು. ಓಲೆ ಬೇಡ ದುಡ್ಯಾಕೆ, ಓಲೆ ಬೇಡ ನೋಡಿ. ಕಂಪಾಸ್ ಬೇಕಂತ, ಬುಕ್ ಬೇಕಂತ, ಬ್ಯಾಗ್ ಬೇಕಂತ, ಪೆನ್ ಬೇಕಂತ, ಹಸಿರು ಪೆನ್ನು, ಕೆಂಪು ಪೆನ್ನು ಏಟದನ್ನ ಹೆಂಗ್ ಮಾತಾಡ್ತಾರೆ ನೋಡಿ ಸ್ನೇಹಿತರೆ. ಯಪ್ಪ ನಂಗೆ ಅಷ್ಟು ಕೊಡ್ಸೋದಾಗಲ್ಲಪ್ಪ. ಒಂದು ಪಾಟಿ ಪೆನ್ಷನ್ ಕೊಡಿಸ್ತೀನಿ ಹೋಗೀಗ. ಬನ್ನಿ ಸ್ನೇಹಿತರೆ, ಅವ್ರಿಗೆ ಒಂದಿಷ್ಟು ಪೂರೈ ಮಾಡಿಕೊಡ್ತೀನಿ. 1 ಗಂಟೆ ಊಟ ಮಾಡಿಕೊಡಿ. ಒಂದು ಚೋಳ ತಿಂದಾಗ ಮತ್ತೆ ಏನು ತಿಂದ ಸ್ನೇಹಿತರೆ. ಒಂದು ಬಿಸ್ಕಿಟ್ ಪುಡ್ಕ ತಿಂದಾರ, ಅವ್ನು ಕಂಪಾಸು ಕೊಡಿಸ್ತೀನಿ. 1-2 ಬಿಸ್ಕಿಟ್ ಪುಡ್ಕ ತೊಗೊಂಬಂದಿದ್ರು, ತಿಂದಾರ ಕುಂತಾರ ನೋಡಿ. ಅವರು ನನಗೂ ಕೂಡ ಹಸುವಾಗೈತೆ. ಬಿಸ್ಕಿಟ್ ತಿಂದ್ರಲ್ಲ ಮಗಾಳಿ ತಂದು. ಏನು ತಿಂದ್ರಿ? ಬಿಸಿಟ್ಟು. ಯಾವಾಗ ತಿಂದ್ರಿ? ಆಗಾಳೆ ಅಕ್ಕ ಒಂದು ನೀವು ಒಂದು ತಿಂದ್ರಿ ಚೋಳ ತಿಂದ್ಮ್ಯಾಗ. ನಾನು ಬಟ್ಟೆ ಅದ್ರಾಗ ಒಂದು ಬಟ್ಟೆ ಗಿರಕ್ಕೆ ಒಂದು ಹಂಗೆ ಬಂದು ಅವ್ರೊಂದು ತಾಸು ಕಿತ್ತಾಡಿ ಎಲ್ಲ ಹೋದ್ರಿ. ಅವ್ರು ಬಂದಾಗ ಹೇಳಕತ್ರು ಅಂಗಡಿಗೆ ಹೋರಂತೆ 10 ರೂಪಾಯಿ ಕೊಟ್ಟು ಕಳಿಸಿದೆ. 2 ಬಿಸ್ಕಿಟ್ ತಂದು ತಿಂದರು. ಅವ್ರು ಬಟ್ಟೆ ತೊಗೊಲ್ಲ ಬೀಳಿಲ್ಲ ನೋಡಿ ಸ್ನೇಹಿತರೆ. 1 ತಾಸು ಕಟ್ಲಿ ಟೈಮ್ ವೇಸ್ಟ್ ಆಯ್ತು. ಇವಾಗ 11:30 ಏನಕ್ಕೆ ಅವ್ರು ನಾಷ್ಟ ಆಗ್ತಿತ್ತು. ಆದ್ರೆ 11:30 12 ಗಂಟೆ ಆಯ್ತು. ಈಗ 1 ಗಂಟೆ ಆಗುತ್ತೆ ನೋಡಿ. ಏನು ಮಾಡೋದು? ಹಂಗೆ ರೀ ಬಟ್ಟೆ ದಾಂಧೆದವ್ರು ಹಂಗೆ ಮನೆ ಮಾಡೋರ್ಲಿಕ್ಕಂದ್ರೆ ಭಾಳ ಕಷ್ಟ ಆಗುತ್ತೆ ಸ್ನೇಹಿತರೆ. ಉಡಾತಾನೆ ಉಡ ಶಾಲೆಗೆ ಉಡ ಮಾಡ್ತಾನೆ ರೀ. ಇವಾಗ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಾತ್ರ ಇಷ್ಟು ಉಡಾತನ ಮಾಡ್ತಾನೆ ನೋಡಿ ಸ್ನೇಹಿತರೆ. ವಿಡಿಯೋ ಮಾಡಿಸಿ ಕೊಡಲಾಗ್ಯಾನ. ಬನ್ನಿ ಸ್ನೇಹಿತರೆ.